ಜೀವನದಲ್ಲಿ ತುಂಬ ನೊಂದು ತಂದೆ ತಾಯಿಗಳಿಂದ ಸಮಸ್ಯೆಗಳನ್ನು ಅನುಭವಿಸಿ ಡೈವರ್ಸ್ ತಗೊಂಡು ಎರಡನೇ ಮದುವೆ ಮಾಡಿಕೊಂಡು 37ನೇ ವಯಸ್ಸಿಗೆ ಗರ್ಭಿಣಿಯಾಗಿದ್ದಾರೆ. ನಮಸ್ಕಾರ ಸ್ನೇಹಿತರೆ. ಜೀವನದಲ್ಲಿ ತುಂಬ ನೊಂದು ತಂದೆ ತಾಯಿಗಳಿಂದ ಸಮಸ್ಯೆಗಳನ್ನು ಅನುಭವಿಸಿ ಗಂಡನಿಂದ ಸಮಸ್ಯೆಗಳನ್ನು ಅನುಭವಿಸಿ ಒತ್ತಡದಲ್ಲಿದ್ದಾಗ ಡೈವರ್ಸ್ ತಗೊಂಡು ಎರಡನೇ ಮದುವೆ ಮಾಡಿಕೊಂಡು ಮಕ್ಕಳಿಲ್ಲದೆ ಒತ್ತಡದ ಬದುಕಿನಲ್ಲಿ 37ನೇ ವಯಸ್ಸಿಗೆ ಕೇವಲ ಜ್ಞಾನ ಮತ್ತು ಧ್ಯಾನದಿಂದ ಸಾಧನೆ ಮಾಡಿ ನಿರಂತರವಾಗಿ ಧ್ಯಾನ ಮಾಡಿ ಮನಸ್ಸನ್ನು ಶಾಂತವಾಗಿಟ್ಕೊಂಡು ಈಗ ಅವರು 37ನೇ ವಯಸ್ಸಿಗೆ ಗರ್ಭಿಣಿಯಾಗಿದ್ದಾರೆ. ಅವರು ತುಂಬ ಖುಷಿಯಿಂದ ನನಗೆ ಫೋನ್ ಮಾಡಿದರು. ನಮ್ಮ ಆ್ಯಪಲ್ ಲೈಫ್ ಯೂಟ್ಯೂಬ್ ಚಾನಲ್ ಎಲ್ಲ ಎಪಿಸೋಡ್ಸ್ಗಳನ್ನ ಅವರು ನೋಡ್ತಾ ಇರ್ತಾರೆ. ಅವರು ಧ್ಯಾನವನ್ನು ಎಲ್ಲೂ ಕಲ್ತಿಲ್ಲ, ಸಾವಿರಾರು ರೂಪಾಯಿ ಕೊಟ್ಟು ಸ್ವಲ್ಪ ತಿಳುವಳಿಕೆಯಿಂದ ಅವರೇ ಸ್ವಂತವಾಗಿ ಮಾಡ್ಕೊಂಡಿದ್ದಾರೆ. ಧ್ಯಾನ ಮಾಡಿದ್ದಾರೆ ನಿರಂತರವಾಗಿ ಗಂಡ ಹೆಂಡತಿ. ಧ್ಯಾನ ಮಾಡಿದಾಗ ಏನಾಗುತ್ತೆ, ಮನಸ್ಸು ಪ್ರಶಾಂತವಾದಾಗ ಬೆಳಗ್ಗೆ ಸಂಜೆ ಧ್ಯಾನ ಮಾಡಿದಾಗ ಸಾತ್ವಿಕ ಚಿಂತನೆ ಬಂದಾಗ ದೇಹದಲ್ಲಿ ನಾನಾ ಬದಲಾವಣೆಗಳಾಗ್ತವೆ ಅನ್ನೋದಕ್ಕೆ ಇವರೇ ಸಾಕ್ಷಿ. ನಮ್ಮ ದೇಹಕ್ಕೆ ಬರತಕ್ಕಂಥ ನಾನಾ ಕಾಯಿಲೆಗಳಿಗೆ ಮನಸ್ಸಿನ ಒತ್ತಡವೇ ಕಾರಣ. ನಮ್ಮ ಯೋಗ ಶಾಲೆಗೆ ಬಂದ ತುಂಬ ಜನ ಹೆಣ್ಮಕ್ಳುಗಳು ಇಂಜಿನಿಯರಿಂಗ್ ಕೆಲಸ ಮಾಡ್ತಾಯಿದ್ದು ಬ್ರೇಕ್ ತಗೊಂಡು ಯೋಗ ಮಾಡಿ ಆಮೇಲೆ ಅವರು ಗರ್ಭವತಿಯಾಗಿದ್ದಾರೆ, ಕನ್ಸೀವ್ ಆಗಿದ್ದಾರೆ. ತುಂಬ ಎಕ್ಸಾಂಪಲ್ಸ್ ನನ್ನ ಹತ್ರ ಈ ಥರಗಳಿವೆ. ಏನು ಅಂದರೆ ಡೈರೆಕ್ಟಾಗಿ ನೋಡಿರೋದು, ಕೌನ್ಸಿಲಿಂಗ್ ಮಾಡಿರೋದು. ಈ ಮಹಿಳೆ ಕೇರಳದಲ್ಲಿದ್ದಾರೆ, ಮಾತಾಡಿದ್ದಾರೆ ನನ್ನ ಜೊತೆ. ಧ್ಯಾನದ ಬಗ್ಗೆ, ಅವರ ಬದುಕಿನ ಬಗ್ಗೆ, ಒತ್ತಡ ನಿವಾರಣೆಯ ಬಗ್ಗೆ ಅವ್ರ ಮಾತನ್ನೇ ನೀವು ಕೇಳಿ, ನಾನೇ ಜಾಸ್ತಿ ಮಾತಾಡೋದು ಬೇಡ. ಸರಳವಾದ ಧ್ಯಾನದ ವಿಧಾನಗಳನ್ನು ನೀವು ಕಲ್ತ್ಕೊಂಡ್ರೆ ಬದುಕಿನಲ್ಲಿ ನಾನಾ ಪರಿವರ್ತನೆಗಳಾಗುತ್ತೆ. ಎಷ್ಟೋ ಸಮಸ್ಯೆಗಳು ಬಗೆಹರಿಯುತ್ತೆ. ಪ್ರಕೃತಿ ಜೊತೆ ಬದುಕತಕ್ಕಂಥ ಮನಸ್ಥಿತಿ ಬರುತ್ತೆ. ಜೀವನ ತುಂಬ ಸೊಗಸಾಗಿರುತ್ತೆ. ಕಾಂಪ್ಲಿಕೇಟೆಡ್ ಮೆಡಿಟೇಷನ್ಸ್ ಅಲ್ವೇ ಅಲ್ಲ. ಸರಳವಾದ ಧ್ಯಾನದ ರೀತಿಗಳು ಬೇಕಾದಷ್ಟಿದೆ. ಯಾವುದನ್ನಾದ್ರೂ ಕಲ್ತ್ಕೊಳ್ಳಿ, ಅಭ್ಯಾಸ ಮಾಡಿ. ಪೂಜೆ ಪುನಸ್ಕಾರವಿಲ್ಲದೆ ಎಲ್ಲ ಔಷಧಿಗಳು ಕೆಲಸ ಮಾಡದೇ ಇದ್ದಾಗ ಧ್ಯಾನ ಹೇಗೆ ಸಹಾಯ ಮಾಡ್ತು, ಈ ಕಥೆಯನ್ನು ಕೇಳಿ, ಆಡಿಯೋ ಕೇಳಿ. ಥ್ಯಾಂಕ್ ಯು. ಅಂತರ್ಮುಖಿ ಸದಾಸುಖಿ. ನಮಸ್ಕಾರ. ನನ್ಗಂತೂ ತುಂಬಾ ಖುಷಿಯಾಗಿದೆ. ಒಂದು ವಿಷಯ ಅಂತೂ ಗ್ಯಾರಂಟಿ ಹೇಳಲೇಬೇಕು, ಹೇಳ್ಬಿಡ್ತೀನಿ. ನೀವು ಅದನ್ನ ಅನೌನ್ಸ್ ಮಾಡ್ತೀರಾ ಅಂದ್ರೆ ಇನ್ನೂ ಒಳ್ಳೇದೆ, ಆಯ್ತಾ? ನಾನು ಇಷ್ಟು ವರ್ಷಗಳಿಂದ ಒಂದು ಕಷ್ಟದಲ್ಲಿ ನಾನು ನನ್ನನ್ನ ಅರ್ಥ ಮಾಡ್ಕೊಂಡು ಆ ಭಗವಂತಲ್ಲಿ ನಾನು ಯಾವ ಪೂಜೆನು ಪುರಸ್ಕಾರನು ಆ ರೀತಿ ಎಲ್ಲ ನಾನು ಹೋಗ್ಲೇ ಇಲ್ಲ. ನಾನು ಅರ್ಥ ಮಾಡ್ಕೊಂಡೆ. ಯೋಗದಿಂದ ಧ್ಯಾನದಿಂದ ಚಕ್ರಗಳ ಬ್ಯಾಲೆನ್ಸ್ ಮನೆ ಒಳಗೇನೆ, ನಾನು ಮತ್ತೆ ನಮ್ಮ ಯಜಮಾನ್ರು ಮನೆ ಒಳಗೇನೆ ಕೂತ್ಕೊಂಡು ಇಬ್ರುನು ಅರ್ಥ ಮಾಡ್ಕೊಂಡು ಪಾಯಿಂಟ್ ಟು ಪಾಯಿಂಟ್ ಡೈಲಿ ಬೆಳಗ್ಗೆ ಅಥವಾ ಸಂಜೆ ಇಬ್ರಲ್ಲಿ ಸಮಯ ನೋಡ್ಕೊಂಡು ಮಾಡಿದ್ದಕ್ಕೆ ನಾನು ಇವತ್ತು 2 ತಿಂಗಳ ಗರ್ಭಿಣಿ. ಓ, ವೆರಿ ನೈಸ್. ನಾರ್ಮಲ್ ಕನ್ಸೀವ್ ಆಗಿದೆ. ಕಂಗ್ರಾಚುಲೇಷನ್ಸ್. 2026 ಜನವರಿ 1-2 ನನ್ಗೆ ಕನ್ಸೀವ್ ಆಗಿದೆ ಅಂತ ಗೊತ್ತಾಗೋಯ್ತು. ದೇವ್ರು ಈ ವರ್ಷಕ್ಕೆ ನನಗೆ ಕೊಡ್ತೀನಿ ಅಂತ ನಾನು ಇನ್ನೇನು ಮಾಡ್ಲಿಲ್ಲ ಗುರುಗಳೇ. ಎಷ್ಟೋ ಜನ ಏನೇನು ಮಾಡ್ತಾರೆ, ನಾನು ಏನು ಮಾಡಕ್ ಹೋಗ್ಲಿಲ್ಲ. ನಾನು ಆ ಸೃಷ್ಟಿ ಕರ್ತನ್ ನಂಬ್ದೆ. ಯಾರು ನನ್ನ ಸೃಷ್ಟಿ ಮಾಡಿದ ನಂಗೆ ಗೊತ್ತಿಲ್ಲ, ಅದು ಯಾವ ದೇವರಾರು ಆಗ್ಲಿ, ನಾನು ಅವ್ರನ್ನ ನಂಬ್ದೆ, ಆಯ್ತಾ? ಮತ್ತೆ ಒಂದು ಲೋಕದಲ್ಲಿ ಶಿವನು ಇದ್ದಾನೆ ಅನ್ನಂಗಿದ್ರೆ ಶಿವ ಒಬ್ಬನೇ ಬಂದಿರೋದಿಲ್ಲ. ಶಕ್ತಿ ಇದ್ರೆ ಮಾತ್ರ ಅವನ್ಗೆ ಶಿವಶಕ್ತಿ ಅಂತಾನೆ ಇದ್ ಮಾಡ್ಬೋದು. ನಾನು ಆ ರೀತಿ ನನ್ನ ಸೋಲ್ನ ಕನೆಕ್ಟ್ ಮಾಡ್ಕೊಂಡೆ, ಆಯ್ತಾ? ನನ್ನ ಬಾಡಿ ಹೀಲ್ ಮಾಡ್ಕೊಂಡೆ, ಮೈಂಡ್ ಬಾಡಿ ಸೋಲ್
ಇಬ್ರುವೆ, ಒಬ್ರಲ್ಲ ಇಬ್ರುವೆ. ಆಮೇಲೆ ಎನರ್ಜಿ, ನಾವು ಎಷ್ಟೊಂದ್ ಜನ ಹೇಳ್ತಾರೆ ಸರ್, ತುಂಬಾ ತಪ್ಪು ಕಲ್ಪನೆ, ಸೆಕ್ಸ್ ಮಾಡೋದ್ರಿಂದ ಮಾತ್ರ ಮಕ್ಳಾಗ್ಬಿಡುತ್ತೆ ಇದಲ್ಲಿ ಅಂತ. ಸೆಕ್ಸ್ ಮಾಡಿದ್ರೆ ಮಕ್ಳಾಗತ್ತೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಒಂದು 2-3 ದಿವಸ ಆ ದಿವಸಗಳು ಇರ್ಬೋದು ಸರ್. ಆ ದಿವಸಗಳಲ್ಲಿ ಪರ್ಟಿಕ್ಯುಲರ್ ಏದು ದಿವಸ ಅಂತ ಇಲ್ಲಿವರೆಗೂ ಸೈನ್ಸ್ ಕಂಡು ಹಿಡ್ದಿಲ್ಲ. ಯಾವ ದಿವಸ ಅಂತ ಕಂಡು ಹಿಡ್ದಿಲ್ಲ ಕರೆಕ್ಟ್ ಆಗಿ. ಆ ದಿವಸದಲ್ಲಿ ನಾವು ಪರ್ಟಿಕ್ಯುಲರ್ ಡೇಟ್ ಮೆನ್ಷನ್ ಮಾಡ್ಕೊಂಡಿರ್ಲಿಲ್ಲ ಗಂಡ ಹೆಂಡತಿ. ಬರೀ ಆ ದಿವಸದಲ್ಲಿ ಈ ದಿವಸ ಇದೆ ರೀ, ನೋಡ್ಕೊಳ್ಳೋಣ ಬಿಡಿ ಅಂದ್ಬಿಟ್ಟು ನಾವ್ ಇದ್ ಮಾಡಿದ್ವಿ. ಬಟ್ ಎನರ್ಜಿ ಎಕ್ಸ್ಚೇಂಜ್ ಆಗೋದು ಇಬ್ರಿಗೂ ಗೊತ್ತಾಗೋಯ್ತು. ಆಯ್ತಾ ಸರ್? ಎನರ್ಜಿ ಎಕ್ಸ್ಚೇಂಜ್ ಆಗೋದು ಇಬ್ರಿಗೂ ಚೆನ್ನಾಗೇ ಗೊತ್ತಾಯ್ತು. ಅದಾದ್ಮೇಲೆ ನಾನು ಮನೇಲಿ ಕೂತ್ಕೊಂಡು ಅಭ್ಯಾಸಗಳನ್ನ ಮಾಡಕ್ ಶುರು ಮಾಡಿದೆ, ಒಳ್ಳೊಳ್ಳೆ ಅಭ್ಯಾಸಗಳು. ಇಲ್ಲಿ ಕೂತ್ಕೊಂಡು ಮಾನಸ ಸರೋವರದಲ್ಲಿ ಬೆಳಗಿನ ಜಾವ 3 ಗಂಟೆಗೆ ಸಪ್ತಋಷಿ ಮಂಡಲದಿಂದ ಬರುವಂತ ಒಂದು ಜ್ಯೋತಿಗಳಿದೆ ಸರ್. ತುಂಬಾ ಜನ ನೋಡಿದಾರಂತೆ ಅದನ್ನ. ನನ್ಗೆ ನೋಡ್ಬೇಕು ಅಂತ ತುಂಬಾ ಆಸೆ ಇತ್ತು. ಆದ್ರೆ ನನ್ಗೆ ಅವ್ರನ್ನ ಇದ್ ಮಾಡಕ್ ಆಗಲ್ಲ, ಋಷಿ ಮುನಿಗಳನ್ನ ನಾನ್ ಟಚ್ ಮಾಡಕ್ ಆಗಲ್ಲ. ಅಲ್ಲ ಹಂಗಿಲ್ ನೋಡಕ್ಕೆ ಅಷ್ಟ್ ದೂರ ನಂಗೆ ಹೋಗಕ್ಕೂ ಆಗಲ್ಲ. ನಾ ಇಲ್ಲಿ ಕೂತ್ಕೊಂಡು ಆ ಸಪ್ತಋಷಿ ಮಂಡಲದಲ್ಲಿ ಅವ್ರನ್ನೆಲ್ಲ ನಾನು ಧ್ಯಾನದಿಂದ ಕನೆಕ್ಟ್ ಮಾಡಿದೆ. ನಾನ್ ಕೇಳ್ಕೊಂಡೆ, ನಾನು ಈ ಲೋಕದಲ್ಲಿ ಬಂದಿದ್ದೀನಿ ಅಂತ ಹೇಳಿದ್ರೆ ನನ್ಗೆ ಇನ್ನೂ ಒಂದು ಅನುಭವ ಬಾಕಿ ಇದೆ, ಆ ಬಾಕಿ ನನ್ಗೆ ಬೇಕು ಅಂದೆ. ಅಷ್ಟೇ, ತಂದೇ ಬಿಡ್ತು ಅಷ್ಟೇ, ಇನ್ನೇನು ಇಲ್ಲ. ನಾನು ಯಾವ್ದು ಪೂಜೆನೋ, ಎಳ್ನೀರು ಹೊಡಿಲಿಲ್ಲ, ಕಾಯಿನೂ ಹೊಡಿಲಿಲ್ಲ, ಮಂತ್ರನೂ ಮಾಡ್ಲಿಲ್ಲ, ತಂತ್ರನೂ ಮಾಡ್ಲಿಲ್ಲ. ಮನೇಲಿ ದೀಪ ಹಚ್ತಿದೆ, ಅದು ಸತ್ಯ. ಮನೇಲಿ ದೀಪ ಹಚ್ತಿದೆ, ಇಬ್ರು ಧ್ಯಾನದಲ್ಲಿ ಕೂತ್ಕೋತಿದ್ವಿ, ಇಬ್ರು ಇದ್ ಮಾಡ್ತಿದ್ವಿ. ಎಲ್ಲರಿಗೂ ಹೇಳ್ಬಿಡಿ ಸರ್, ಇನ್ನು ಸ್ವಲ್ಪ ನಿಜವಾಗ್ಲು ಇನ್ಯಾವುದ್ರಲ್ಲೂ ಹೋಗ್ಬೇಡಿ ಅಂತ ನಾನ್ ನಿಜವಾಗ್ಲೂ ಈಗ್ಲೂ ಹೇಳ್ತೀನಿ. ನಾನ್ ಟ್ರೀಟ್ಮೆಂಟ್ ತಗೊಂಡಿರೋದು ಸರ್, ಸೈಡ್ ಎಫೆಕ್ಟ್ ಆಗಿ ನನ್ ಬಾಡಿ 2 ವರ್ಷದಿಂದ ನೋವು ಅನುಭವಿಸ್ಬಿಟ್ಟಿದ್ದೀನಿ. ಇಂಜೆಕ್ಷನ್ಸ್ ಎಲ್ಲ ತಗೊಂಡು ಬರೀ ವೇಸ್ಟ್. ಕೂತ್ಕೊಂಡ್ರೆ ನಿಮ್ಗೆ ನಿಮ್ ಬಾಡಿ ಹೀಲ್ ಆಗ್ಬಿಡುತ್ತೆ ಸರ್. ನಿಮ್ಮ ಗರ್ಭಪಾತ್ರ ಹೀಲ್ ಆಗುತ್ತೆ, ನಿಮ್ಗೆ ಗೊತ್ತಾಗತ್ತೆ, ಖಂಡಿತವಾಗ್ಲೂ ಗೊತ್ತಾಗತ್ತೆ. ಧ್ಯಾನ ಎಷ್ಟು ಗಂಟೆ ಮಾಡ್ತಿದ್ರಿ? ನಾನು ಬೆಳಿಗ್ಗೆ ಒಂದು ಅರ್ಧ ಮುಕ್ಕಾಲ್ ಗಂಟೆ, ಸಂಜೆ ಮಾತ್ರವೇ 1 ಗಂಟೆ. ನಾನು ಪವರ್ಫುಲ್. ಈಗ 2 ಟೈಪ್ ಅಲ್ಲಿ ನಾನು ಇದ್ ಮಾಡ್ಕೋತಿದ್ದೆ. ಒಂದು ಬಾಡಿ ಚಕ್ರ, ಮತ್ತೆ ಇದು ನಿಮ್ದು ಮೈಂಡ್, ಬಾಡಿ, ಸೋಲ್ ನಿಮ್ದೆಲ್ಲ ಕರೆಕ್ಟ್ ಆಗಿ ಒಂದು ಅಲೈನ್ಮೆಂಟ್ ಬರ್ಬೇಕು ಅಂದಾಗ ನಾನು ಇದು ಲಲಿತಾ ಸಹಸ್ರನಾಮ ಹಾಕೋತಿದ್ದೆ. ಆಯ್ತಾ? ಅದನ್ನ ಪ್ರೊನೌನ್ಸಿಯೇಷನ್ ಮಾಡ್ಕೊಂಡು ಮನ್ಸಲ್ಲೇ ಅದನ್ನ ಧ್ಯಾನಿಸ್ಕೊಂಡ್ ಮಾಡ್ದೆ. ಅದೇ ನಿಮ್ಗೆ ಫುಲ್ ಪಾಸಿಟಿವ್ ಎನರ್ಜಿ, ಮನೆ ತುಂಬಾ ಪಾಸಿಟಿವ್ ಎನರ್ಜಿ ಹಾಕ್ಬೇಕು, ಪ್ರಾಸ್ಪರಿಟಿ ಸಿಗ್ಬೇಕು. ಅಲ್ಲಿ ಪ್ರಾಸ್ಪರಿಟಿ ಸಿಕ್ಕಿದ್ರೆ ನಿಮಗೆ ಮನಸ್ಸಲ್ಲಿ ಪ್ರಾಸ್ಪರಿಟಿ ಆಗ್ಬಿಡುತ್ತಲ್ಲ. ವಿಷ್ಣು ಸಹಸ್ರನಾಮ ಆಗ್ತಿದೆ. ಆಯ್ತಾ? ಹಂಗೇನೆ ಬೆಳಿಗ್ಗೆನು ಸಂಜೆನು ಆಲ್ಮೋಸ್ಟ್ ಒಂದು 3 ಅವರ್ಸ್ ಅನ್ಕೊಳ್ಳಿ ಸರ್. ನಮ್ಮ ಯಜಮಾನ್ರು ಬಂದ್ಬಿಟ್ಟು ಅವ್ರು ಇನ್ನೇನು ಅಲ್ಲ, ನಾನ್ ಯಾಕೆ ಇಲ್ಲಿ ಬಂದಿದ್ದೀನಿ, ಇಬ್ರು ಅದೇ ಕ್ವಶನ್ ಕೇಳ್ಕೊಂಡಿದ್ದು ಸರ್. ಫಸ್ಟ್ ಅದೇ ದಾರಿ ಆಗೋಯ್ತು. ಹೇಳಿ ಸರ್ ಎಲ್ಲರಿಗೂ, ಯಾವ ಅರ್ಚನೆನು ನಡೆಯಲ್ಲ, ಯಾವ ಇದು ನಡೆಯೋದಿಲ್ಲ. ಒಂದು ಶಾಂತವಾಗ್ಬೇಕು. ಹೌದು, ಪ್ರಕೃತಿಗ್ ಬಿಟ್ಬಿಡಿ ಸರ್. ನೇಚರ್ ಬಿಟ್ಟು ಆ ಮನಸ್ಸನ್ನ ಕಂಟ್ರೋಲ್ ಮಾಡಕ್ಕೆ ಕೆಲವಾರು ನಾವು ನಂಬಿರ್ತಕ್ಕಂಥ ಮಂತ್ರಗಳನ್ನ ಉಪಯೋಗಿಸ್ಕೊಂಡು ಧ್ಯಾನ ಮಾಡಬೇಕು. ಏನು ಬೇಡ, ನಿಮ್ಗ ಮಂತ್ರಗಳು ಬಾಯಲ್ಲಿ ಬರ್ದಿಲ್ಲ ಅಂತಾನೂ ಗೊತ್ತಿಲ್ಲ ಸರ್. ಹಾಕ್ಬಿಡಿ ಮನೇಲಿ ಬೆಳಿಗ್ಗೆ ಯಾವ್ದಾವ್ದೋ ಸಾಂಗ್ ಹಾಕೊಂಡು ಡ್ಯಾನ್ಸ್ ಎಲ್ಲ ಮಾಡ್ತಾವೆ ಮಕ್ಳು. ಹಾಕ್ಬಿಡಿ ಲಲಿತಾ ಸಹಸ್ರನಾಮನ ಹಾಕಿ ಓಡ್ಲಿ ಬೆಳಿಗ್ಗೆ ಸಂಜೆವರೆಗೂ. ನಿಮ್ಗೆ ಏನೊಂದ್ 45 ಮಿನಿಟ್ಸ್ 30 ಮಿನಿಟ್ಸ್ ಇರ್ತದೆ. ಅದು ಹಾಕಿ ಆಲ್ಫಾ ಬೀಟಾ ಗಾಮಾ ರೇಸ್ ನಿಮ್ಮ ಬಾಡಿಲಿ ಅಲೈನ್ಮೆಂಟ್ ಬರ್ತದೆ, ಎನರ್ಜೆಟಿಕ್ ಆಗ್ತದೆ. ಅದಲ್ದೇನೆ ಇನ್ನೂ ಮಾಡಿದೀನಿ ಸರ್ ಮನೇಲಿ. ಇನ್ನೊಂದು ಹೇಳ್ಬೇಕು, ನಾನು ಇವರು ಪ್ರಕೃತಿ ಜೊತೆಗೆ ನಾನು ಹೊಂದ್ಕೋಬಿಟ್ಟೆ. ನಾನ್ ಹೇಳ್ದೆ ಆಗ್ಲೇ ನಾನು ಕೃಷಿ ಮಾಡ್ತಾ ಇದ್ದೀನಿ ಅಂತ. ಆಯ್ತಾ? ಅವ್ರ ಜೊತೆಗೆ ಮಾತಾಡಕ್ ಶುರು ಮಾಡ್ದೆ. ಆಯ್ತಾ? ಅವ್ರಿಗೆ ಚೆನ್ನಾಗಿ ನೀರ್ ಕೊಟ್ಟು ಅವ್ರಿಗೆ ಇದ್ ಮಾಡ್ದೆ. ಕಾಗೆಗಳು, ಪಕ್ಷಿಗಳು, ನಂಗೆ ಗೊತ್ತಿಲ್ದೇ ಇರೋ ಪಕ್ಷಿಗಳೆಲ್ಲ ಇಲ್ಲಿ ಇವೆ ಸರ್. ನಮ್ಮ ಮನೆಯಿಂದೆ ಎಷ್ಟು ಬರ್ತದೆ ಅಂತ. ಅವಕ್ಕೆಲ್ಲ ಡೈಲಿ ಚಪಾತಿನೋ, ಪೂರಿನೋ, ಕಡಲೆ ಪುರಿನೋ, ಆಮೇಲೆ ಏನ್ ಅಡ್ಗೆ ಮಾಡಿರ್ತೀನಿ. ಒಂದು ಎಲೆ ಬೇಕಾದಷ್ಟು ಎಲೆಗಳವೆ,
ಕಟ್ ಮಾಡ್ಕೊಬಂದು ನಾನು ಅದಕ್ಕೆ ಹಾಕಿ ಇಟ್ಬಿಟ್ರೆ ಹಣ್ಣುಗಳು ಇಟ್ರುವೆ ಚಿಕ್ಕ ಚಿಕ್ಕ ಇರುವೆಗಳು ಕೂಡ ಬಂದು ತಿನ್ನುತ್ತೆ. ಸ್ಕ್ವಿರಿಲ್ಸ್ ಇದೆ, ಎಲ್ಲ ಬಂದು ಅಲ್ಲಿ ನೀರು ಆ ಕಡೆ ಎಲ್ಲ ಸೈಡಲ್ಲಿ ಐತೆ, ಕುಡ್ಕತ್ತವೆ, ಅವು ಪಾಡಗ ಇದ್ತಾ ಇರ್ತವೆ. ಎಷ್ಟು ಪಕ್ಷಿಗಳು ಈಗ್ಲೂ ಸೌಂಡ್ ಬ್ಯಾಕ್ ಸೈಡ್ ಎಷ್ಟು ಪಕ್ಷಿಗಳಿದೆ ಅಂತ. ನಾವ್ ಮೇಲೆ ಪರಂಗಿ ಹಣ್ಣು ಬೆಳೆಸಿದೀನಿ, ನಾನ್ ತಿನ್ನಕ್ ಆಗಲ್ಲ, ಬಿಟ್ಬಿಟ್ಟಿದೀನಿ, ಅವೇ ತಿನ್ಕೊಳ್ಳಿ ಅಂತ. ವೆರಿ ಗುಡ್. ಎಷ್ಟು ಏಜ್ ನಿಮ್ಗೆ? 37 ಸರ್. ಮಕ್ಕಳಾಗಕ್ಕೆ ಎಷ್ಟು ವರ್ಷದಿಂದ ಪ್ರಯತ್ನ ಪಟ್ರಿ? ಅಂದ್ರೆ ನಾನು ಮೊದಲನೇ ಅದೇ ನಾನು ಹೇಳ್ದೆ ಅಂತ ನಿಮ್ಗೆ ಗೊತ್ತು. ಮಕ್ಕಳಾಗಕ್ಕೆ ಎಷ್ಟು ವರ್ಷದಿಂದ ಪ್ರಯತ್ನ ಪಟ್ರಿ? ನಾವು ಈಗ 2ನೇ ಮ್ಯಾರೇಜ್ ಆಗಿ ಇದು 2ನೇ ವರ್ಷ ಸರ್. ಓಕೆ ಓಕೆ, ವೆರಿ ಗುಡ್. ಅಂದ್ರೆ ನನ್ 23ನೇ ವರ್ಷದಲ್ಲಿ ಮೊದಲನೇದು ಮದ್ವೆ ಆಗಿದ್ದು. ಅಂದ್ರೆ 13 ವರ್ಷ 15 ವರ್ಷ ಲೈಫ್ ಸ್ಪ್ಯಾನ್ ಏನು ಇರ್ಲಿಲ್ಲ. ನಾರ್ಮಲ್ ಆಗಿದ್ರು ಆಗ್ತಿರ್ಲಿಲ್ಲ. ಮತ್ ಇನ್ನೊಂದ್ಸರಿ ಅಂತ ಹೇಳಿದ್ರೆ ಡಿಪ್ರೆಷನ್ ಇತ್ತು ಮನುಷ್ಯನ್ಗೆ. ಡಿಪ್ರೆಷನ್ ಇದ್ರೆ ಹೆಂಗಾಗುತ್ತೆ ಸರ್? ಹೌದು. ಸೊ ಅಲ್ಟಿಮೇಟ್ಲಿ ಮನಸ್ಸನ್ನ ಶಾಂತವಾಗಿ ಇಟ್ಕೊಂಡು ಖಾಲಿ ಮಾಡಿದ್ರೆ ದೇಹ ಹೀಲ್ ಆಗುತ್ತೆ. ಯಾವಾಗ ಪ್ರಕೃತಿ ಕೊಟ್ಬಿಡ್ಬೇಕು ಸರ್. ಸಮರ್ಪಣೆ ಅನ್ನೋದೇ ಇರೋದು, ಇನ್ಯಾವುದು ಯಾವ ಫಲವು ನಿಮಗ್ ಬರೋದಿಲ್ಲ. ಸಮರ್ಪಣೆ ಅಂತ ಹೇಳ್ಬಿಟ್ರೆ ಯಾವ್ದೋ ಒಂದ್ ಚಕ್ರ ಆಕ್ಟಿವೇಟ್ ಆಗೋಗ್ಬಿಟ್ರೆ ನಿಮ್ಗೆ ಖಂಡಿತವಾಗ್ಲೂ ನಿಮ್ ಮಗು ಆಗತ್ತೆ ಸರ್. ನಾನು ಯಾವ್ದು ಇದಕ್ಕೆ ಏನೋ ಕ್ಲಾಸ್ಗಳಿಗೂ ಹೋಗಿ ಅವ್ರಿಗೆಲ್ಲ ದುಡ್ಡು ಕೊಟ್ಕೊಂಡ, ನನ್ಗೆ ಅದೆಲ್ಲ ಇಷ್ಟ ಇಲ್ಲ. ಕಲ್ತ್ಕೋಬೇಕು. ಒಂದು ಬುಕ್ ಒಬ್ಬ ಮನುಷ್ಯಂದ ಲೈಫ್ ಚೇಂಜ್ ಆಗಿದೆ ಅಂದ್ರೆ ನೀವು ನಂಬ್ತೀರಾ? ಆ ಬುಕ್ ನಾನು ಓದ್ದೆ, ದ ಆಟೋಬಯೋಗ್ರಫಿ ಆಫ್ ಎ ಯೋಗಿ. ಅಲ್ಲಿಂದ ನನ್ ಜೀವನ ಚೇಂಜ್ ಆಗೋಯ್ತು ಸರ್. ಆ ಬುಕ್ ನನ್ ಮನ್ಸು ಅದ್ರಲ್ಲಿ ಹೇಳ್ಬಿಟ್ಟಿದ್ದಾರೆ ಧ್ಯಾನದಿಂದನೇ ಸಿಗೋದು ಅಂತ. ಅವ್ರು ಮಾಡಿ ಏನು ಇಲ್ಲ ಸರ್. ಕೃಷ್ಣ ಪರಮಾತ್ಮನು ಮಹಾಭಾರತದಲ್ಲೂ ಅದೇ ಹೇಳಿದ್ದು, ನೋಡಪ್ಪ ನೀನ್ ಧ್ಯಾನ ಮಾರ್ಗ ಹೋಗು, ಭಕ್ತಿ ಮಾರ್ಗ ಹೋಗು, ಆಯ್ತಾ? ಅದನ್ನೇ ಹೇಳ್ಕೊಟ್ಟಿದ್ದು. ಆದ್ರೆ ಜನ ತಿಳ್ಕೊಂಡು ತಗೊಂಡಿರೋ ರೀತಿ ಬೇರೆ ರೀತಿ. ಇಲ್ಲಿ ಯಾವ ಕುಲದೇವರ ಆಯ್ಲು, ಯಾವ ಇದು ಆಯ್ಲು, ಮಣ್ಣ ಆಯ್ಲು, ಮಸಿ ಆಗ್ಲಿ ಯಾವ್ದೂ ಬರ್ಲಿಲ್ಲ ಸರ್. ಅದೇ ಚೆನ್ನಾಗಿರಿ, ಖುಷಿಯಾಗಿರಿ. ನಾನು ಅದನ್ನೇ ಹೇಳ್ತಾ ಇರೋದು. ತುಂಬಾ ನಾನು ಅದನ್ನೇ ನಿಮ್ಗೆ ಥ್ಯಾಂಕ್ಸ್ ಸರ್. ಈ 1 ವರ್ಷದಲ್ಲಿ ಎಷ್ಟು ವಿಡಿಯೋಗಳು ಬಂದ್ರೆ ಎಲ್ಲ ಧ್ಯಾನಕ್ಕೆ ನೀವು ಇಂಪಾರ್ಟೆನ್ಸ್ ಕೊಟ್ಟಿದ್ದೀರಾ. ಮೂಢನಂಬಿಕೆಗಳೆಲ್ಲ ಜನಗಳಿಂದ ತೆಗಿಬೇಕು ನಿಜವಾಗ್ಲು. ಅದು ಎಲ್ಲಿವರೆಗೂ ಆಗತ್ತೆ ಅಂತ ನಂಗೆ ಗೊತ್ತಿಲ್ಲ. ಬಟ್ ನಾ ಕೇಳ್ಕೊಂಡಿರೋದು, ಇವಾಗ ನೀವು ಆ ಕ್ರಿಯೇಟರ್ ಜೊತೆ ಒಂದು ಬುಕ್ ಓದ್ದೆ ಸರ್. ಅದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ಬೇಕು, ಇನ್ನೊಂದ್ಸರಿ ನಾನು ಫೋನ್ ಮಾಡ್ದಾಗ ಹೇಳ್ತೀನಿ. ಅದ್ರಲ್ಲಿ ಹೇಳಿದರೆ, ನೀವು ಹೇಗೆ ಕಂಪ್ಯೂಟರ್ನ ಮಾಡ್ತೀರಾ, ನೀವೇ ಚಿಪ್ ಹಾಕ್ತೀರಾ, ನೀವೇ ಪ್ರೋಗ್ರಾಮ್ ಮಾಡ್ತೀರಾ, ಲೋಡ್ ಮಾಡ್ತೀರಾ, ಹೌದಾ? ಅದೇ ರೀತಿ ಗಂಡ ಹೆಂಡತಿ ಮಗುನ ಎಲ್ಲಾರು ಮಾಡ್ಕೋಬಹುದು ಸರ್, ಆಯ್ತಾ? ಎಲ್ಲಾರು ಮಾಡ್ಕೋಬಹುದು. ಬಟ್ ಡಿವೈನ್ ಸೋಲನೆ ತಗೋಬಹುದು ಅಂತ ಹೇಳಿದ್ರೆ ಹೆಂಗೆ ಸರ್? ಅದು ಆ ಲೆವೆಲ್ ಅಲ್ಲಿ ಇದೆ ಸರ್ ಆ ಬುಕ್. ಆ ಬುಕ್ ಆ ಲೆವೆಲ್ ಅಲ್ಲಿ ಅದನ್ನ ಹೇಳ್ಬಿಟ್ಟಿದ್ದಾರೆ. ನೀವು ಅವ್ರ ಜೊತೆ ಕನೆಕ್ಟ್ ಆಗಿ ಡಿವೈನ್ ಸೋಲ್ ನಿಮ್ಮಲ್ಲಿ, ನೀವ್ ಯಾಕೆ ಯೋಚನೆ ಮಾಡಲ್ಲ? ರಾಮಕೃಷ್ಣ ಪರಮಹಂಸರ ತರ ಮಗು ಬರ್ಲಿ ಅಂತ ನೀವ್ ಯಾಕೆ ಯೋಚನೆ ಮಾಡಲ್ಲ? ಬಸವಣ್ಣವ್ರ ತರ ಮಗು ಹುಟ್ಲಿ ಅಂತ, ಅಕ್ಕಮಹಾದೇವಿ ತರ, ಶಿವಶರಣರಾಗ್ಲಿ ಬಿಡಿ ಸರ್. ಏನ್ ನಮ್ಮನ್ನ ಸಾಕ್ಬೇಕು ಅಂತಿಲ್ವಲ್ಲ? ಹೌದಾ? ಎಷ್ಟ್ ಚೆನ್ನಾಗಿದೆ ಸರ್ ಅವ್ರ ತತ್ವಗಳು. ಬಸವಣ್ಣ ಅವ್ರದ್ದು ಯಾವ ಜಾತಿ ಯಾವ ಕುಲ ಸರ್? ಅವ್ರನ್ನೇ ತಕೊಂಡೋಗಿ ಒಂದ್ ಜಾತಿ ಮಾಡಕ್ ಬಿಟ್ರಲ್ಲ ಸರ್ ಜನ. ಬಸವಣ್ಣವ್ರು ನಿಜವಾಗ್ಲೂ ಅವ್ರದ್ದು ಈ ಮೊನ್ನೆ ಒಂದ್ ಮೂವಿ ನೋಡ್ತಾ ಇದ್ದೆ ಹಳೇದು, ಎಷ್ಟು ಚೆನ್ನಾಗಿ ಹೇಳಿದಾರೆ ಅಂದ್ರೆ ಅಷ್ಟು ಚೆನ್ನಾಗಿ ಹೇಳಿದಾರೆ ಅವ್ರದ್ದು. ನಾನು ಅದೇ ಕಣ್ಣಲ್ಲಿ ನೀರ್ ಹಾಕೊಂಡೆ, ಹುಟ್ಟಿದ್ರೆ ಹುಟ್ಟು ಬಾಪ ನಾನು ಹೊಟ್ಟೆಲಿ ಅಂದೆ. ನಿಜವಾಗ್ಲೂ ಸರ್, ನಿಮ್ಮಂತ ದೊಡ್ಡವ್ರದ್ದು ಆಶ್ರಯ ಮತ್ತೆ ಇದು ವಿಶ್ವಾಸ ಮತ್ತೆ ಬ್ಲೆಸ್ಸಿಂಗ್ಸ್ ಎಲ್ಲರಿಗೂ ಇರ್ಬೇಕು ಸರ್. ನಾ ಅದನ್ನೇ ಕೇಳ್ಕೊತೀನಿ. ಆಯ್ತಮ್ಮ, ಒಳ್ಳೇದಾಗ್ಲಿ, ಖುಷಿಯಾಗಿರಿ. ಮಧ್ಯ ಫೋನ್ ಮಾಡ್ತಾರೆ. ಓಕೆನಾ? ಮಾಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.